ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ಬಿಲೋ ಡಿಗ್ರಿ ಲೆವೆಲ್ನ ಎಕ್ಸಾಮ್ 18 ಮತ್ತು 19ನೇ ತಾರೀಕಿಗೆ ನಡಿಬೇಕಿದ್ದ ಎಕ್ಸಾಮ್ನ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಎಷ್ಟೋ ಜನ ಸ್ಟೂಡೆಂಟ್ಗಳು ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಎಕ್ಸಾಮನ್ನು ಪೋಸ್ಟ್ಪೋನ್ ಆಗಿಲ್ಲ. ಇದ್ರ ಬಗ್ಗೆ ನೋಡೋಣ. ಹಾಗೆಯೇ RPC ಅವರ ಗ್ರೂಪ್ ಸಿ ಲೆವೆಲಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೆ ಲೈಬ್ರರಿಯನ್ ಪೋಸ್ಟ್ ಬರುತ್ತೆ. ಇದರ ರಿವೈಸ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಈ ಎರಡು ವಿಷಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೈದರಾಬಾದ್ ಕರ್ನಾಟಕ ರೀಜನ್ ಬಿಲೋ ಡಿಗ್ರಿ ಲೆವೆಲ್ನ ಎಕ್ಸಾಮ್ನ ಹಾಲ್ ಟಿಕೆಟನ್ನು ಇವಾಗ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ವಾರದ ಮುಂಚೆ ಬಿಡಬೇಕಿತ್ತು, ಬಿಟ್ಟಿರಲಿಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಗಳು ಪ್ಯಾನಿಕ್ ಆಗಿದ್ರು, ಎಕ್ಸಾಮ್ ನಡೆಯುತ್ತೋ ಇಲ್ವೋ ಅಂತ. ನನಗೆ ಕಾಮೆಂಟ್ ಮಾಡಿರೋರಿಗೆ ಹೇಳಿದ್ದೆ ಈ ಎಕ್ಸಾಮ್ ನಡೆಯುತ್ತೆ ಅಂತ. ಹಾಗೆಯೇ ಆದಷ್ಟು ಬೇಗ ಅವರು ಹಾಲ್ ಟಿಕೆಟ್ ಬಿಡ್ತಾರೆ ಅಂತ ಹೇಳಿದ್ದೆ. ಅವರು ಸ್ವಲ್ಪ ಲೇಟಾಗಿ ಬಿಟ್ಟರು. ಆದರೆ ಯೂಟ್ಯೂಬಲ್ಲಿ ಫೇಕ್ ನ್ಯೂಸ್ಗಳು ಹರಿದಾಡ್ತಿತ್ತು, ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ನಾಳೆ ನಿಮಗೆ ಅಫಿಷಿಯಲ್ ಆಗಿ KPSC ಅವರು ಬಿಡ್ತಾರೆ ಅಂತ ಎಲ್ಲ ನಾನೇ ನಿನ್ನೆ ನೋಡಿದೆ. ಅಫಿಷಿಯಲ್ ನ್ಯೂಸ್ KPSC ಅವರ ಕಡೆಯಿಂದ ಬರೋ ತನಕ ನೀವು ಈ ರೀತಿ ಫೇಕ್ ನ್ಯೂಸಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಇವಾಗ ಏನಂದರೆ ಎಕ್ಸಾಮ್ ನಡೀತಾ ಇದೆ. 18 ಮತ್ತು 19ನೇ ತಾರೀಕಂದು ಎಕ್ಸಾಮ್ ಇದೆ. ಯಾರೆಲ್ಲ ಎಕ್ಸಾಮ್ ನಡೆಯಲ್ಲ ಅಂತ ಅಂದ್ಕೊಂಡಿದ್ದೀರಾ, ಎಕ್ಸಾಮ್ ನಡೆಯುತ್ತೆ. ಹಾಗೆ ನಿಮ್ಗೆ ಯಾರ್ಯಾರು ಗೊತ್ತು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇದು ಎಕ್ಸಾಮನ್ನು ನಡೀತಾ ಇದೆ, ಅದಕ್ಕೆ ತಕ್ಕಂತೆ ಅವರು ಪ್ರಿಪೇರ್ ಆಗಿ ಹೋಗಿ ಬರೀಲಿ ಅಂತ ಹೇಳ್ತೀನಿ. ಈ ಎಕ್ಸಾಮ್ ಯಾರೆಲ್ಲ ಬರಿತಿದ್ದೀರೋ ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಎರಡನೇ ವಿಷಯ, KPSC ಅವರು RPCಯ ಗ್ರೂಪ್ ಸಿ ಹುದ್ದೆ, ಅದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೆ ಲೈಬ್ರೇರಿಯನ್, ಇದರ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಇದು ರಿವೈಸ್ಡ್ ಕೀ ಆನ್ಸರ್ ಆಗಿರುತ್ತೆ. ಅವರು ಕೀ ಆನ್ಸರನ್ನು ಬಿಟ್ಟಾಗ ತುಂಬ ಕ್ವಶನ್ಗಳು ತಪ್ಪಾಗಿದೆ ಅಂತ ನಾನು ಹೇಳಿದ್ದೆ. ಕೆಲವೊಂದು ಕ್ವಶನನ್ನು ಎಕ್ಸ್ಪ್ಲಿಸಿಟ್ಲಿ ನಾನು ಮೆನ್ಷನ್ ಕೂಡ ಮಾಡಿದ್ದೆ. ಇವರು ಬಿಟ್ಟಿರುವಂಥ ಕೀ ಆನ್ಸರ್ ನೋಡಿದರೆ ಶಾಕ್ ಆಗುತ್ತೆ. ಯಾಕಂದರೆ ಎಷ್ಟು ಫಸ್ಟ್ ಪೇಪರಲ್ಲಿ ಇದರ ಪೇಪರ್ ಕೋಡ್ 656 ಮತ್ತು 657. ಪೇಪರ್ 1ನಲ್ಲಿ ಒಟ್ಟು 16 ಕ್ವಶನ್ಗಳಿಗೆ ಆನ್ಸರನ್ನು ಚೇಂಜ್ ಮಾಡಿದ್ದಾರೆ ಅಥವಾ ಗ್ರೇಸ್ ಕೊಟ್ಟಿದ್ದಾರೆ. ಒಟ್ಟು ಪೇಪರ್ 1ನಲ್ಲಿ 16, ಹಾಗೆ ಪೇಪರ್ 2ಅಲ್ಲಿ ಒಟ್ಟು 6, ಒಟ್ಟು 22 ಕ್ವಶನಿಗೆ ಆನ್ಸರನ್ನು ಚೇಂಜ್ ಮಾಡಿದ್ದಾರೆ. ಇವರು ಉತ್ತರ ಕೊಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಉತ್ತರ ಕೊಟ್ಟಿದ್ರು, ಕ್ವಶನನ್ನು ನೋಡದೆ ಏನು ಮಾಡಿದ್ರೋ ಗೊತ್ತಿಲ್ಲ. ಎಷ್ಟೋ ಜನರು ಆಸ್ಪಿರೆಂಟ್ಗಳಲ್ಲಿ ಒಂದು ಆತಂಕ ಆಗುತ್ತಲ್ವ, ಇಷ್ಟೊಂದು ತಪ್ಪಾಯಿತು ಅಂತ ಹೋಪ್ ಇಟ್ಕೊಂಡಿರ್ತಾರೆ ಎಕ್ಸಾಮ್ ಆಗುತ್ತೆ ಅಂತ. ಆದರೆ ಇಷ್ಟೊಂದೆಲ್ಲ ತಪ್ಪು ಕೀ ಆನ್ಸರ್ ಕೊಟ್ಟಾಗ ಏನೂ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಯಾರೂ ಭಯ ಪಡಬೇಡಿ, ನೀವು ಚೆನ್ನಾಗಿ ಬರೆದಿದ್ರೆ ನಿಮಗೆ ಖಂಡಿತವಾಗಿಯೂ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ. ಇಲ್ಲಿ ನಿಮ್ಮ ಕೀ ಆನ್ಸರನ್ನು ಚೇಂಜ್ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿ ತಪ್ಪು ಉತ್ತರ ಕೊಡ್ದಲೇ ಇರೋ ಹಾಗೆ KPSC ಅವರು ಎಚ್ಚರ ವಹಿಸಬೇಕಾಗುತ್ತೆ ಇನ್ನು ಮುಂದೆ. ಈ ಕೀ ಆನ್ಸರನ್ನು ನೋಡಿ ನಿಮ್ಮ ಉತ್ತರಗಳು ಎಷ್ಟು ಸರಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ಹೈದರಾಬಾದ್ ಕರ್ನಾಟಕ ರೀಜನ್ನ ಎಕ್ಸಾಮ್ ಯಾರು ಬರೀತಾ ಇದ್ದಾರೆ ಗ್ರೂಪ್ ಸಿ ಬಿಲೋ ಡಿಗ್ರಿ ಲೆವೆಲ್, ದಯವಿಟ್ಟು ಅವರಿಗೆ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ, ಎಕ್ಸಾಮ್ ನಡೀತಾ ಇದೆ, ಹಾಲ್ ಟಿಕೆಟನ್ನು ಲೇಟ್ ಬಿಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡಿ. ನನ್ನ ಈ ಚಾನಲಲ್ಲಿ ನಾನು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ವ್ಯೂಸ್ಗೋಸ್ಕರ ಸುಳ್ಳು ಇನ್ಫಾರ್ಮೇಷನ್ ಕೊಡೋದು ನನಗೆ ಇಷ್ಟ ಇಲ್ಲ. ನನಗೆ ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಡೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿರೋದು. ನನ್ನ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.